ನಮಸ್ಕಾರ. ಟಿವಿ9 ಡಿಜಿಟಲ್ಗೆ ಸ್ವಾಗತ. ಕರ್ನಾಟಕ ಸೇರಿದಂತೆ ದೇಶದಲ್ಲಿ H1N1 ಇನ್ಫ್ಲೂಯೆಂಜಾ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇರುತ್ತದೆ. ಅನೇಕರು H1N1ನಿಂದ ಇದೀಗ ಬಳಲ್ತಾ ಇರೋದು. ಜೊತೆಗೆ ಈ ವೈರಲ್ ಫೀವರ್ನ ಹೆಚ್ಚಾಗಿ ಜನರು ಕೂಡ ಹೆಚ್ಚಿನ ಮಟ್ಟದಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾ ಇರೋಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಕೂಡ ಈ H1N1 ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಾ ಇರೋದು. ಕಳೆದ ಜುಲೈ ತಿಂಗಳಲ್ಲಿ 5ರಲ್ಲಿ H1N1 ಪ್ರಕರಣ ಸೋಂಕು ಕಂಡುಬಂದಿತ್ತು. ಆಗಸ್ಟ್ನಲ್ಲಿ 9 ಜನರಿಗೆ ಈ ಸೋಂಕು ಕಾಣಿಸಿಕೊಂಡಿತ್ತು. ಅಂದರೆ ಕಳೆದ 2 ತಿಂಗಳಲ್ಲಿ 14 ಜನರಲ್ಲಿ H1N1 ಸೋಂಕು ಇರುವಂಥದ್ದು ಅಧಿಕೃತವಾಗಿ ದೃಢವಾಗಿರುವಂಥದ್ದು. ಹುಬ್ಬಳ್ಳಿ ಕಿಮ್ಸ್ಗೂ ಕೂಡ ಹೆಚ್ಚಿನ ಜನರು ಜ್ವರ, ಕೆಮ್ಮು, ನೆಗಡಿ ಸೇರಿದಂತೆ ಕೆಲ ತೊಂದರೆಗಳಿಂದ ಬರ್ತಿದ್ದಾರೆ. ಯಾರು ಹೆಚ್ಚು ಜ್ವರವನ್ನು ಹೊಂದಿದ್ದಾರೆ ಅಂಥವರಿಗೆ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಅವರಲ್ಲಿ H1N1 ಸೋಂಕು ಇರುವಂಥದ್ದು ಪತ್ತೆಯಾಗಿರುವಂಥದ್ದು. ಸದ್ಯ 29 ಪರೀಕ್ಷೆಗಳಲ್ಲಿ ಈ ರೀತಿಯಂಥ 14 ಜನರಿಗೆ H1N1 ಸೋಂಕು ಇರುವಂಥದ್ದು ಪತ್ತೆಯಾಗಿರುವಂಥದ್ದು. ಇನ್ನೂ ಹೆಚ್ಚಿನ ಜನರಿಗೆ ಪರೀಕ್ಷೆ ಮಾಡಿದರೆ ಇನ್ನೂ ಕೂಡ ಹೆಚ್ಚಿನ ಸೋಂಕಿತರ ಸಂಖ್ಯೆ ಹೆಚ್ಚಾಗುವಂಥದ್ದು ಸಾಧ್ಯತೆಗಳು ಕೂಡ ಇರುವಂಥದ್ದು. ಕೇವಲ ಇದು ಹುಬ್ಬಳ್ಳಿ ಮಾತ್ರವಲ್ಲ, ಬೆಂಗಳೂರಿನಲ್ಲೇ ಅನೇಕ ಪ್ರಕರಣಗಳು ಕಂಡುಬರುತ್ತಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ H1N1 ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ದೇಶದಲ್ಲಿಯೂ ಕೂಡ ಈ H1N1 ಸೋಂಕು ಹೆಚ್ಚಾಗ್ತಾ ಇರೋದು. ಹಾಗಂತ ಈ H1N1 ಸೋಂಕು ಬಂತಂತೇಳಿ ಯಾರೂ ಕೂಡ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ, ಆತಂಕ ಪಡಬಾರ್ದಂಥದ್ದು ಮಾಹಿತಿಯನ್ನು ಹುಬ್ಬಳ್ಳಿಯ ಕಿಮ್ಸ್ನ ವೈದ್ಯರು ಇದೀಗ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಇದು ಅಂಥ ಏನೋ ಗಂಭೀರ ಮಟ್ಟದಂಥದ್ದು ಜೀವಾಪಾಯ ಮಾಡುವಂಥದ್ದೊಂದು ಸೋಂಕು ಅಲ್ಲ. ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ವಹಿಸಿದರೆ ಈ H1N1 ಸೋಂಕಿನಿಂದ ನಾವೆಲ್ಲರೂ ಕೂಡ ಪಾರಾಗ್ಬೋದು, ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಂದರೆ ಆರೋಗ್ಯವಂತರವಾಗಿ ಇರ್ಬೋದು ಅನ್ನುವ ಮಾತುಗಳನ್ನ ಕಿಮ್ಸ್ನ ವೈದ್ಯರು ಹೇಳ್ತಾ ಇರುವಂಥದ್ದು. ಸಾಮಾನ್ಯವಾಗಿ H1N1 ಸೋಂಕು ಬಂದರೆ ನೆಗಡಿ, ಕೆಮ್ಮು, ಜ್ವರ ಹೆಚ್ಚಾಗ್ತದೆ. ಕೆಲವೊಂದು ಸಲ ಉಸಿರಾಟದ ಸಮಸ್ಯೆ ಕೂಡ ಹೆಚ್ಚಾಗ್ತದೆ. ಹೆಚ್ಚು ಉಸಿರಾಟದ ಸಮಸ್ಯೆ ಬಂದರೆ ಅವರಿಗೆ ಕಿಮ್ಸ್ಗೆ ಅಂದರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತದೆ. ಸಣ್ಣ ಪುಟ್ಟ ನೆಗಡಿ, ಕೆಮ್ಮು, ಜ್ವರ ಬಂದರೆ ಅವರು ಸರಳವಾದಂಥ ಚಿಕಿತ್ಸೆ ಮುಖಾಂತರ ಅವರು ಆರೋಗ್ಯಯುತರಾಗಿ ಆಗ್ಬೋದು ಅನ್ನುವ ಮಾತುಗಳನ್ನ ವೈದ್ಯರು ಹೇಳ್ತಾ ಇರುವಂಥದ್ದು. ಇನ್ನು ಈ ಸೋಂಕು H1N1 ಸೋಂಕು ಸಾಮಾನ್ಯವಾಗಿ ಈ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ತಂಪನೆಯ ವಾತಾವರಣ, ಈ ಜಿಟಿ ಮಳೆ. ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಈ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಈ ಸೋಂಕು ಕಾಣಿಸಿಕೊಳ್ಳುತ್ತದೆ. ಕಾಣಿಸಿಕೊಂಡ್ರೂ ಕೂಡ ಹೆಚ್ಚಿನ ಜನರಿಗೆ ಇದೊಂದು ಏನು ತೊಂದರೆ ಆಗೋದಿಲ್ಲ, ಜೀವಾಪಾಯ ಕೂಡ ಹೆಚ್ಚಿನ ಮಟ್ಟದಲ್ಲಿ ಆಗೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಯಾರೂ ಅದನ್ನು ಗಂಭೀರವಾಗಿ ಪರಿಗಣಿಸಬಾರ್ದು. ಸಣ್ಣ ಪುಟ್ಟ ಜ್ವರ ಬಂದಾಗ ಮತ್ತು ಜ್ವರ ತೀವ್ರವಾದಾಗ ಆಸ್ಪತ್ರೆಗೆ ಹೋಗಬೇಕು, ವೈದ್ಯರನ್ನ ಕಾಣಬೇಕು, ಚಿಕಿತ್ಸೆಯನ್ನು ಕೂಡ ಪಡಿಬೇಕು ಅನ್ನುವ ಮಾತುಗಳನ್ನು ವೈದ್ಯರು ಹೇಳ್ತಾ ಇರುವಂಥದ್ದು. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಏನು ಕೈಗೊಳ್ಳಬೇಕು ಅನ್ನೋದು ನೋಡೋದಾದರೆ ಕೈಗಳನ್ನು ತೊಳೆದುಕೊಳ್ಳೋದು, ಸೋಂಕಿತರು ಇದ್ದರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದು, ಮುಖಕ್ಕೆ ಮಾಸ್ಕನ್ನು ಹಾಕಿಕೊಳ್ಳೋದು, ಗಾಳಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಈ ಸೀನುವಾಗ ನಾವು ಕೂಡ ಜಾಗ್ರತೆಯನ್ನು ವಹಿಸಬೇಕು. ಅಂದರೆ ನಾವು ನಮ್ಮಲ್ಲಿ ಸೋಂಕಿತಿರೋದು ಇನ್ನೊಬ್ಬರಿಗೆ ಹರಡದಂತೆ ನೋಡಬೇಕು, ಮುಖಕ್ಕೆ ಮಾಸ್ಕನ್ನು ಧರಿಸಬೇಕು. ಕೆಲ ಸಣ್ಣ ಪುಟ್ಟ ಈ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದರೆ ಈ ಸೋಂಕು ಹರಡದಂತೆ ತಡಿಬೋದು ಅನ್ನೋ ಮಾತುಗಳನ್ನ ವೈದ್ಯರು ಹೇಳ್ತಾ ಇರುವಂಥದ್ದು. H1N1 ಸೋಂಕು ಪ್ರತಿ ವರ್ಷ ಈ ಒಂದು ಸಂದರ್ಭದಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಸ್ವಲ್ಪ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು, ಜಾಗೃತಿಯನ್ನು ವಹಿಸಿದರೆ ಈ ಸೋಂಕಿನಿಂದ ಪಾರಾಗ್ಬೋದು, ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರ್ದು ಅನ್ನೋ ಮಾತುಗಳನ್ನು ಇದೀಗ ವೈದ್ಯರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, ಟಿವಿ9 ಡಿಜಿಟಲ್, ಹುಬ್ಬಳ್ಳಿ.